ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿ ಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿ ಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿ ಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿ ಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿ ಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ
ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಮತ್ತೊಂದು ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಮತ್ತೊಂದು ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಮತ್ತೊಂದು ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಮತ್ತೊಂದು ಕಡೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ನರಿಬುದ್ಧಿಯ ಪ್ರದರ್ಶನ ಪಾಕಿಸ್ತಾನದಿಂದ ಆಗ್ತಾನೆ ಇದೆ. ಸತತ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ದೇಶದವರಿಗೆ, ಪಾಕಿಸ್ತಾನ ದೇಶದವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಅಂತ ಒಂದು ನಿಯಮ ಇದೆ, ಸೀಸ್ ಫೈರ್. ಅದ್ರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಈಗ 12ನೇ ದಿನಾನೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ. ಎಲ್ಒಸಿಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿ ನಡೆದಿದೆ. 12 ದಿನಗಳಲ್ಲಿ ಬರೋಬ್ಬರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿರುತ್ತೆ. 49 ಬಾರಿ. ಇನ್ನು ಈ 49 ಸಾರಿಯೂ ಪಾಕಿಸ್ತಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಇವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದೆ.